ಹುಲಿಗಳಾಯಿತು, ಈಗ ಕೋತಿಗಳಿಗೆ ವಿಷಪ್ರಾಶನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ 20ಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಹಾಕಿದ್ದಾರೆ. ಕಂದೆಗಾಲ ಗ್ರಾಮದ ಬಳಿ 18 ಕೋತಿಗಳು ಸಾವನ್ನಪ್ಪಿವೆ. ಗುಂಡ್ಲುಪೇಟೆ ತಾಲೂಕಿನ ಕಂದೆಗಾಲ ಹಾಗೆ ಕೊಡಸೋಗಿ ರಸ್ತೆಯಾಗುತ್ತೆ. ವಿಷ ಹಾಕಿ ಕೋತಿಗಳನ್ನ ಕೊಂದಿರೋದು ಈಗ ದೃಢಪಡಿಸಿದ್ದಾರೆ ವೈದ್ಯರು. ಚಿಕಿತ್ಸೆ ಕೊಟ್ಟ ನಂತರದಲ್ಲಿ 2 ಕೋತಿಗಳು ಚೇತರಿಸಿಕೊಂಡಿವೆ. ಕೋತಿಗಳ ಮೃತದೇಹಗಳು ನೀಲಿ ಬಣ್ಣಕ್ಕೆ ತಿರುಗಿವೆ. ಟಿವಿ9ಗೆ ಪಶುವೈದ್ಯ ಡಾಕ್ಟರ್ ಮಹಾದೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಷಪ್ರಾಶನ ಮಾಡಿರೋದು ಹೌದು ಅಂತ. ಸುಮಾರು 20 ಕೋತಿಗಳಿತ್ತು. 2 ಕೋತಿಗಳ ಚಿಕಿತ್ಸೆ ನಂತರ ಚೇತರಿಸಿಕೊಂಡಿವೆ. 18 ಕೋತಿಗಳು ಮೃತಪಟ್ಟಿವೆ. ಜೊತೆಗೆ ಮೃತಪಟ್ಟಂತ ಕೋತಿಗಳ ಮೃತದೇಹ ನೀಲಿ ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ಇದು ವಿಷಪ್ರಾಶನ ಮಾಡಿರೋದು ಹೌದು ಅಂತ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ದಾರೆ. ಕಡೆ 11 ಕೋತಿಗಳು, ಇನ್ನೊಂದು ಕಡೆ 7 ಕೋತಿಗಳು, 18 ಕೋತಿಗಳು ಇಲ್ಲಿ ಸಾವನ್ನಪ್ಪಿದ್ದಾವೆ. ಇನ್ನು 7 ಕೋತಿಗಳು ಅರೆ ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರು ನಮ್ಮ ಹಾಸ್ಪಿಟಲ್ ತಗೊಂಡು ಚಿಕಿತ್ಸೆನ ಕೊಡ್ತಾ ಇದ್ದೀವಿ. ಸ್ವಲ್ಪ ಸಣ್ಣ ಪ್ರಮಾಣದ ಚೇತರಿಕೆ ಕಂಡು ಬಂದಿದೆ. ಮೇಲ್ನೋಟಕ್ಕೆ ಇಷ್ಟು ಪ್ರಮಾಣದಲ್ಲಿ ಮಂಗಗಳು ಸಾವನ್ನಪ್ಪಿದಾಗ ನಮಗೆ ಮೇಲ್ನೋಟಕ್ಕೆ ಬರ್ತಕ್ಕಂಥ ಯಾವುದೋ ವಿಷಪ್ರಾಶನ ಆಗಿರಬೇಕು ಅಂತೇಳಿ ಈಗ ಸುತ್ತಮುತ್ತ ರೈತರನ್ನ ನಾವು ವಿಚಾರ ಮಾಡಿದಾಗ ಸುತ್ತಮುತ್ತ ಭಾಗದಲ್ಲಿ ಯಾವುದೂ ಕೂಡ ರೈತರುಗಳ ಹಾವಳಿ ಇಲ್ಲ. ಇದೇನೋ ಹೊರಗಡೆ ಎಲ್ಲೋ ಆಗಿತ್ತೆಂದು ರೈತರುಗಳು ಈ ಕಡೆ ಬೀಸಾಡೋಗಿದ್ದರು ರೋಡ್ ಸೈಡ್ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ನಿಖರವಾದ ಮಾಹಿತಿ ಬೇಕು ಅಂತಂದರೆ ಆಗಾಗಲೇ ಈಗ ನಮಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಅವರ ಮನವಿನ ಪತ್ರ ಪಡೆದ ನಂತರ ಶವ ಪರೀಕ್ಷೆನ ಮಾಡಿ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ ನಾವು FSL ಲ್ಯಾಬ್ಗೆ ಪರೀಕ್ಷೆ ಕಳಿಸ್ಕೊಡ್ತೀವಿ. ಅಲ್ಲಿ ಬಂದ ನಂತರ ನಿಖರವಾದ ಮಾಹಿತಿ ಇನ್ನು ಯಾವ ವಿಷದಿಂದ ಅದು ಸಾವನ್ನಪ್ಪಿದೆ ಅಂತ ನಾವು ತಿಳ್ಕೊಬೋದು. ಸ್ವಲ್ಪ ದೇಹ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನೀಲಿ ಬಣ್ಣ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಅದು ವಿಷಪ್ರಾಶನ ಅಂತ ಕಾಣಿಸ್ತಾ ಇದೆ. ಬಟ್ ಯಾವ ವಿಷ ಅಂತ ಗೊತ್ತಾಗಬೇಕು ಅಂದರೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿರ್ತಕ್ಕಂಥ ವಿವಿಧ ಅಂಗಗಳನ್ನ ನಾವು ಲ್ಯಾಬ್ಗೆ ಕಳಿಸಿದ ನಂತರ ನಿಖರವಾದ ಇಂಥದೇ ವಿಷ